ಆಧ್ಯಾತ್ಮದ ಬಗ್ಗೆ ಅರಿವು ಮೂಡಿಸುವ ಅದೆಷ್ಟೋ ಸಂಸ್ಥೆ ಇಲ್ಲವೇ ಆಧ್ಯಾತ್ಮಿಕ ಕೇಂದ್ರಗಳನ್ನ ನೀವು ನೋಡಿರ್ತೀರಾ. ಆದ್ರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಸಮೀಪದಲ್ಲಿ ಪ್ರಾರಂಭವಾಗಿರೋ ಟ್ರಾನ್ಸಿಟ್ ಮಿಷನ್ ಅನ್ನೋ ಈ ಸಂಸ್ಥೆ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕತೆಯನ್ನ ಜನರಿಗೆ ತಿಳಿ ಹೇಳಲು ಮುಂದಾಗಿದೆ. ಜಾತಿ, ಮತ, ಪಂಥಗಳಿಂದ ದೂರವಾಗಿರೋ ಈ ಸಂಸ್ಥೆ ಇವೆಲ್ಲದರ ಹೊರತು ಆಧ್ಯಾತ್ಮಿಕ ಜ್ಞಾನವನ್ನ ಹೊಂದಲು ಸಾಧ್ಯ ಅನ್ನೋದಕ್ಕಾಗಿ ತನ್ನ ಪ್ರಯತ್ನವನ್ನ ಮಾಡಿದೆ. ಜಾಗತಿಕ ಶಿಕ್ಷಣವನ್ನ ಇಲ್ಲಿ ನೀಡಲಾಗ್ತಿದ್ದು ವಿಶ್ವ ಮಾನವನಾಗಲು ಹಾದಿ ತೋರಿಸಲಾಗ್ತಿದೆ. ಪ್ರೊಫೆಸರ್ ಡಾಕ್ಟರ್ ಶ್ರೀಕಂಠಯ್ಯ ಹಾಗೂ ಫೇಮಸ್ ಪೀಡಿಯಾಟ್ರಿಸ್ಟ್ ಡಾಕ್ಟರ್ ಶಶಿಧರ್ ಜೊತೆ ಸೇರಿ ಮಾಡಲಾದ ಈ ಹೊಸ ಪ್ರಯತ್ನಕ್ಕೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದೆ. ಬೇರೆ ಎಲ್ಲ ಆಧ್ಯಾತ್ಮಿಕ ಕೇಂದ್ರಗಳನ್ನ ನೀವು ಕಂಪೇರ್ ಮಾಡೋದಕ್ಕಾಗದೇ ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ಬೇರೆ ಎಲ್ಲ ಆಧ್ಯಾತ್ಮಿಕ ಕೇಂದ್ರಗಳು ಬರೀ ರಿಲಿಜಿಯನು ಮತ್ತು ಇನ್ಯಾವುದೋ ಒಂದನ್ನೇ ಹಿಡ್ಕೊಂಡು ಅಥವಾ ಅದರಲ್ಲೇ ಫುಲ್ ಮನಸ್ಸನ್ನೆಲ್ಲ ಕಾಟಪ್ ಮಾಡ್ಕೊಂಡು ಅದರಲ್ಲೇ ಅದನ್ನೇ ಹೆಚ್ಚು ಫೋಕಸ್ ಮಾಡ್ಕೊಂಡು ಹೋಗುತ್ತೆ. ಅಂದರೆ ರಿಯಾಲಿಟಿನ ಮಿಸ್ ಮಾಡ್ಕೊಳ್ತಾ ಇದ್ದಾವೆ. ನಿಜ ಸ್ಥಿತಿ ಏನಿದೆಯೋ ಅದನ್ನು ಮಿಕ್ಸ್ ಮಾಡಿಕೊಂಡು ಬೇರೆದಿರೋದನ್ನೆಲ್ಲ ತಂದು ಅದನ್ನೇ ಬಿಲ್ಡಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗತ್ತೆ, ನಿಜ ಸ್ಥಿತಿ ನನ್ನ ಹುಟ್ಟಿಗೆ ಏನು ಸ್ಥಿತಿ, ನಾನು ಹುಟ್ಟಿದಾಗ ಯಾವ ಸ್ಥಿತಿಯಲ್ಲಿದ್ದು ಸದಾ ಸ್ಥಿತಿಯಲ್ಲಿ ಹೇಗಿತ್ತು ಆ ನಿಜ ಸ್ಥಿತಿನ ವೈಜ್ಞಾನಿಕವಾಗಿ ಅರಿವು ಮೂಡಿಸೋ ಥರ ಇಲ್ಲಿ ಪ್ರೋಗ್ರಾಮ್ನ ಡಿಸೈನ್ ಮಾಡಿದ್ದಾರೆ. ಮೇಯ್ನಾಗಿ ಆ ಸದಾಸ್ಥಿತಿಯ ಬಗ್ಗೆ, ಥಾಟ್ಲೆಸ್ ಸ್ಟೇಟ್ ಬಗ್ಗೆ ಎಜುಕೇಷನ್ ಕೊಡ್ತಾ ಇದ್ದೀವಿ. ಆ ಥಾಟ್ಲೆಸ್ ಸ್ಟೇಟಲ್ಲಿ ಎಜುಕೇಷನ್ ಕೊಡೋದ್ರಿಂದ ನಮಗೆ ಈ ಒಂದು ಕೆಲವೆಲ್ಲ ಸಂಕೋಲೆಗಳು ನಾವೇ ಹಾಕೊಂಡ್ಬಿಟ್ಟಿರ್ತೀವಿ. ನಾನು ಇಂಥವನು, ನಾನು ಅಂಥವನು, ನಾನು ಹಿಂದೂ, ನಾನು ಮುಸ್ಲಿಮು, ನಮ್ಗೆ ಆ ದೇವರು, ಈ ದೇವರು, ನಾನು ಇಂಥ ಕ್ಯಾಸ್ಟು, ನಾನು ಬ್ರಾಹ್ಮಣ, ನಾನು ಕುರುಬ, ನಾನು ಆ ಥರ ಎಲ್ಲ ಅದನ್ನೆಲ್ಲ ಸೈಡ್ನಲ್ಲಿ ಇಡ್ಬೋದು. ನನ್ನ ನಿಜವಾದ ಸ್ಥಿತಿ, ನಾನು ಹುಟ್ಟಿದಾಗ ಲೋಕಕ್ಕೆ ಹುಟ್ಟಿದ್ದೀನಿ. ನನಗೆ ಯಾವ ಒಂದು ಜಾತಿ ಆಗಲಿ ಮತ ಆಗಲಿ ಏನು ಇರಲಿಲ್ಲ. ನಾನು ಇಲ್ಲಿ ಹುಟ್ಟಿರೋದ್ರಿಂದ ನನಗೆ ಹಿಂದೂ ಅಂತ ಮಾಡ್ಕೊಂಡಿದ್ದೀನಿ.